ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಒಂದು ಸಿಂಪಲ್ ಬೆಳ್ಳುಳ್ಳಿ ರಸಮ್ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಏನೇನು ತೊಗೊಂಡಿದ್ದೀನಿ: ಟೊಮೊಟೊ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಇದರಲ್ಲಿ ಜಾಸ್ತಿ ಇರಬೇಕು ಫ್ರೆಂಡ್ಸ್. ಈರುಳ್ಳಿ ತೊಗೊಂಡಿದ್ದೀನಿ. ಬೇಳೆನ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 2 ಸತಿ ನೀಟಾಗಿ ವಾಶ್ ಮಾಡ್ಕೊಂಡಿನಿ. ಬೇಳೆ ಸ್ವಲ್ಪ ಕಮ್ಮಿ ತೊಗೊಳೋಣ. ಒಂದು ಜಾಮೂನ್ ಕಪ್ಪಲ್ಲಿ ಒಂದು ಅರ್ಧ ತೊಗೊಂಡ್ರೆ ಸಾಕು. ಇವಾಗ ಟೊಮೊಟೊನೆಲ್ಲ ಹೆಚ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ದಪ್ಪ ದಪ್ಪನೇ ಹೆಚ್ಕೊಳ್ಳೋಣ. ಆಮೇಲೆ ಬೇಯಿಸಿದಾಗ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಬಟ್ ಹುಳ ಏನಾದರೂ ಇರುತ್ತೆ ಅಂತ ಒಂದ್ಸತಿ ನೀಟಾಗಿ ನೋಡಿಕೊಂಡು ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಎಲ್ಲ ಕಟ್ ಮಾಡಿದ್ದೆಲ್ಲ ಆಯಿತು ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ ನೋಡಿ. ಬೆಳ್ಳುಳ್ಳಿ 2 ಗೆಡ್ಡೆ ತೊಗೊಂಡಿದ್ದೀನಿ. ಜಾಸ್ತಿ ಕ್ವಾಂಟಿಟಿ ಬೇಕಾದರೆ ಜಾಸ್ತಿ ಕ್ವಾಂಟಿಟಿನ ತೊಗೋಬೋದು. ಬೆಳ್ಳುಳ್ಳಿಯಿಂದನೇ ಈ ರಸಮ್ಗೆ ತುಂಬ ಟೇಸ್ಟ್ ಅನಿಸೋದು. ಟೊಮೊಟೊನೂ ಅಷ್ಟೇ ಒಂದು 6 ತೊಗೊಂಡಿದ್ದೀನಿ, ಚಿಕ್ಕದು. ಮೀಡಿಯಮ್ ಸೈಜ್ ಇದೆ, ತುಂಬ ಚಿಕ್ಕದು ಇಲ್ಲ ತೀರಾ ದೊಡ್ಡದು ಆ ಥರ ಇದೆ ಫ್ರೆಂಡ್ಸ್. ಹಸಿಮೆಣಸಿನ್ಕಾಯಿ ಸತ ಆ್ಯಡ್ ಮಾಡ್ಕೊಳ್ಳೋಣ. ಈ ರಸಮ್ಮು ಶೀತ ಕೆಮ್ಮು ಈ ಥರ ಏನಾದಾಗ ನಿಜವಾಗ್ಲೂ ಇದರಲ್ಲಿ ಸಾಂಬಾರು ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಹಸಿಮೆಣ್ಸಿಕಾಯಿ ಸತ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಹಸಿಮೆಣ್ಸಿಕಾಯಿ. ಲಾಸ್ಟಲ್ಲಿ ಒಣಮೆಣ್ಸಿಕಾಯಿ ಒಗ್ಗರಣೆ ಹಾಕ್ಕೊಳ್ತೀವಲ್ಲ, ಹಂಗಾಗಿ ನಿಮಗೆ ಎಷ್ಟು ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೊಳ್ಳಿ, ಕಮ್ಮಿ ಬೇಕಾದ್ರೆ ಕಮ್ಮಿ ತೊಗೊಳ್ಳಿ. ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಅದಾದಮೇಲೆ ಉಪ್ಪು ಸತ ಸೇರಿಸ್ಕೊಳ್ಳೋಣ. ಈಗ ಒಂದು 4ರಿಂದ 5 ವಿಸಲ್ ಹೊಡ್ಸೋಣ. ಬೇಳೆ ಮಾತ್ರ ಫುಲ್ ಸ್ಮ್ಯಾಚ್ ಆಗಿರಬೇಕು ನೀಟಾಗಿ. ಬೇಳೆ ಎಷ್ಟು ಮೆತ್ತಗಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿಯೂ ಅಷ್ಟೇ ಫ್ರೆಂಡ್ಸ್, ನೀಟಾಗಿ ಮೆತ್ತಗಾಗಿರಬೇಕು. ಬೆಳ್ಳುಳ್ಳಿ ಅದು ಸಿಗಲೇಬಾರ್ದು ಬಾಯಿಗೆ. ನಾನು ಇವಾಗ ಬೇಯಿಸ್ಕೊಂಡು ಬಂದಿದ್ದೀನಿ ನೋಡಿ, ಫುಲ್ಲು ಮೆತ್ತಗಾಗಿದೆ. ಅದ್ರ ಸ್ಮ್ಯಾಚರಲ್ಲಿ ಒಂದ್ಸತಿ ನೀಟಾಗಿ ಮಸಿಯೋಣ. ಸೌಟ್ಗಿಂತನೂ ಇದರಲ್ಲಿ ಗುಂಡಲ್ಲಿ ಮಸಿದ್ರೆ ಇನ್ನೂ ಚೆನ್ನಾಗಿ ನೀಟಾಗಿ ನುಣ್ಣಗಾಗುತ್ತೆ ನೋಡಿ ಫ್ರೆಂಡ್ಸ್. ಎಲ್ಲ ನೀಟಾಗಿ ರುಬ್ಬಿ ನುಣ್ಣಗಾಗಿದೆ. ಅಂಗಡಿಲಿ ಥರ ಗುಂಡ್ಗಿಂತ ಮನೇಲಿ ನಮ್ಮ ಅಪ್ಪ ಮಾಡಿಕೊಟ್ಟಿದ್ದು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಅಂಗಡಿಲಿ ಥರದ್ದು ಅಗ್ಲಗ್ಲ ಹಿಂಗೆ ಮಸಿತಿದ್ದಂಗೆ ಬಿಚ್ಕೊಂಡು ಹೋಗೋದು. ಹಾಗಾಗಿ ಊರಿಗೆ ಹೋದಾಗ ನಮ್ಮ ಅಪ್ಪ ಒಂದ್ಸತಿ ಮಾಡಿಕೊಟ್ಟಿದ್ದು ಫ್ರೆಂಡ್ಸ್. ಇರೋಕ್ಕಿದ್ರೆ ತುಂಬ ದಿನ ಆಯಿತು. ಈಗ ಒಗ್ಗರಣೆ ಹಾಕೋಣ ಬನ್ನಿ. ಅದಷ್ಟು ಬೇಯ್ತಂದರೆ ಮುಗೀತು ಫ್ರೆಂಡ್ಸ್. ಈಗ ಈರುಳ್ಳಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಬೆಳ್ಳುಳ್ಳಿ ಎಲ್ಲ ಹಾಕಬೇಕು ಫ್ರೆಂಡ್ಸ್. ಬೆಳ್ಳುಳ್ಳಿ ಹಾಕಿದ ವಿಡಿಯೋ ಮಿಸ್ ಆಗಿದೆ. ಒಂದು 3 ಗೆಡ್ಡೆ ಅಂತೂ ಬೆಳ್ಳುಳ್ಳಿ ಬೇಕೇ ಬೇಕು ಇದಕ್ಕೆ. ಇವಾಗ ಕರಿಬೇವು ಮತ್ತು ಜೀರಿಗೆ, ಸಾಸಿವೆ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. 1-2 ಒಣಮೆಣ್ಸಿಕಾಯಿ ಸತ ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸತ ಸೇರಿಸ್ಕೊಂಡಿದ್ದೀನಿ, ಬಟ್ ಅದು ಮಿಸ್ ಆಗಿದೆ ಫ್ರೆಂಡ್ಸ್. ಬೆಳ್ಳುಳ್ಳಿ 1 ಗೆಡ್ಡೆ ಫುಲ್ಲು ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ನೋಡಿ ಫ್ರೆಂಡ್ಸ್. ಈಗ ಒಗ್ಗರಣೆ ಹಾಕ್ಕೊತಿದ್ದೀನಿ. ಹಿಂಗಿತ್ತು ಸಾಂಬಾರು ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಇದು ಸತ ಇವಾಗ ಇಷ್ಟು ನೀರು ಸ್ವಲ್ಪ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಾನು ಮತ್ತೆ 1 ಲೋಟ ನೀರು ಹಾಕ್ಕೊಂಡಿದ್ದೀನಿ. ತೆಳ್ಳಗಿರಬೇಕು ಆದಷ್ಟು ರಸಮು. ರೈಸ್ಗೆ ಮಾತ್ರ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಫ್ರೆಂಡ್ಸ್ ಇದು. ಒಂದ್ಸತಿ ಈಗ ಅರ್ಜೆಂಟ್ ಇದ್ದಾಗ ಬೇಗ ಮಾಡ್ಕೊಬೋದು. ಇದೇನು ಜಾಸ್ತಿ ಹೊತ್ತೇನು ಹಿಡಿಯಲ್ಲ. ತರಕಾರಿ ಈ ಥರ ಎಲ್ಲ ಖಾಲಿ ಆದಾಗ ಇದನ್ನು ಮಾಡಿಕೊಂಡು 1 ಟೈಮಿಗೆ ಊಟಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾತ್ರ ಇದು ಕುದ್ದಿದಂಗೂ ತುಂಬ ಟೇಸ್ಟ್ ಅನಿಸುತ್ತೆ ನೋಡಿ. ಒಂದು ಕುದಿ ಕುದಿಸ್ಕೊತಾ ಇದ್ದೀನಿ ನಾನು. ಇದೆಲ್ಲ ಕುದಿ ಬಂದಿದ್ದಾಯಿತು. ಕೊತ್ತಂಬರಿ ಸತ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಘಮ ಅಂತೂ ತುಂಬ ಘಮ ಅಂತ ಬರ್ತಾ ಇರುತ್ತೆ ಫ್ರೆಂಡ್ಸ್. ಈ ಥರ ಒಂದ್ಸತಿ ನೀವು ಟ್ರೈ ಮಾಡಿ. ಆದರೆ ಬೆಳ್ಳುಳ್ಳಿನೇ ಮೇನ್ ಇಂಪಾರ್ಟೆಂಟ್ ಇದಕ್ಕೆ ನೋಡಿ. ನಾನು ನೀಟಾಗಿ ಕುದಿಸ್ಕೊತಾ ಇದ್ದೀನಿ. ಸಾಂಬಾರು ಕುದ್ದಿದ್ದೆಲ್ಲ ಆಯಿತು ಫ್ರೆಂಡ್ಸ್. ಇವಾಗ ಬಿಸಿ ಅನ್ನ ಮಾಡ್ಕೊಂಡಿದ್ದೆ. ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ನಾನು. ಮತ್ತು ಸಾಂಬಾರನ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸೋದು. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕೊಂಡು ಊಟ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಅಂತ ಅನಿಸಲ್ಲ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಟೇಸ್ಟೇ ಸೂಪರಾಗಿರುತ್ತೆ. ನಾನಿವಾಗ ಊಟ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಸಾಂಬಾರು ಜಾಸ್ತಿ ಇರಬೇಕು. ಆ ಬೆಳ್ಳುಳ್ಳಿ ಫ್ಲೇವರು, ಒಣಮೆಣ್ಸಿಕಾಯಿ ಒಗ್ಗರಣೆ ಹಾಕಿರೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಖಾರ ಬೇಕು ಅಂದರೆ ಒಣಮೆಣ್ಸಿಕಾಯಿ ಒಗ್ಗರಣೆ ಹಾಕಿರ್ತೀವಲ್ಲ ಅದನ್ನು ತೊಗೋಬೋದು. ನಾನು ಊಟಕ್ಕೆ ಮಾಡಬೇಕಾದ್ರೆ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತೇನೆ ನನ್ನ ಮಗ ಆಟ ಮಾಡೋಕ್ಕೆ. ಹಂಗಾಗಿ ತೊಡೆ ಮೇಲೆ ಹಾಕೊಂಡೆ ಊಟ ಮಾಡೋದು. ಅಗಲೇ ಹಫ್ತೆ ಮಿಲ್ತೆ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು. ಲವ್